ನನ್ನನ್ನ ಈ ಮನೆ ಬಿಟ್ಟು ಹೋದಾಗಲಿಂದ ಈ ಮನೆ ಸ್ಥಿತಿ ದೇವರೇ ಇಲ್ಲದ ಗುಡಿ ಅಂತ ಆದಷ್ಟು ಬೇಗನೆ ಬಾ ಅಂತ 3-4 ದಿವಸವಾಯ್ತು ಪತ್ರ ಬರೆದು ಏನೋ ಬಂದೇ ಇಲ್ಲ. ಆದಷ್ಟು ಬೇಗ ನನ್ನೆಲ್ಲ ಬಂದಿದ್ದು ನಿಜವಾದ್ರೆ ನಾವಿಬ್ರು ಅಣ್ಣ ತಂಗಿ ಹಾಲು ಸಕ್ಕರೆಯಂತೆ ಒಂದಾದ ಶಕುಂತಲಾ, ತಂಗಿ ಶಕುಂತಲಾ, ಬರೋದಕ್ಕೆ ಇಷ್ಟಕ್ಕೆ ತಡ ಮಾಡಿ 3-4 ದಿವಸದಿಂದ ಬಾ ಅಂತ ಹೇಳಿ ನಿನಗೆ ಪತ್ರವನ್ನು ಹಾಕಿ ಯಾಕೆ ಇನ್ನು ಈ ಅತ್ತಿಗೆ ಅಲ್ಲಿ ಹಡಿಲೇ ಇಲ್ವೇನು? ನಿನ್ನತ್ತೆ ಮಾತಿಗೆ ಮರಳಾಗಿ ಮಡಿ ಹಿಡಿಯುವ ಮೂರ್ಖ ನಾನಲ್ಲಮ್ಮ. ನಿನಗಾಗಿ ಬದುಕಿದ ನಾನು ನನ್ನ ಕಾರ್ಯ ಸಿದ್ಧಿ ಆಗುವವರೆಗೆ ನನ್ನ ಮನೆ ಮಠವನ್ನು ಬಿಟ್ಟು ಬಹುದೂರ ಬಂದು ಬಿಟ್ಟಿದ್ದೇನಮ್ಮ, ಬಹುದೂರ ಬಂದು ಬಿಟ್ಟಿದ್ದೇನೆ. ಅದರಲ್ಲಿ ನಿನ್ನ ಮಗ ಮಹಾಶಯ ಊರಿಗೆ ಹೋದ ಕಳಿಸಿದೀಯಾ? ಕಳಿಸಿ 3 ದಿವಸವೇ ಆಯಿತು. ನಿನ್ನ ಬುದ್ಧಿನ ಶಿಶೆಯಲ್ಲಿ ಕಾಣುವುದೇ ಇಲ್ಲವಲ್ಲ? ಅವಳ ತಂದೆಗೆ ತುಂಬಾನೇ ಹುಷಾರಿಲ್ವಂತೆ, ತುಂಬಾನೇ ಸೀರಿಯಸ್ ಆಗಿದೆ ಅಂತೆ. ಅದಕ್ಕೆ ಅವಳ ಅಣ್ಣ ಬಂದು ಅವಳನ್ನ ಕರೆದುಕೊಂಡು ಹೋಗಿದ್ದಾನೆ. ಅವತ್ತೇ ಕಳಿಸ್ಕೊಡ್ತೀನಿ ಅಂತ ಹೇಳಿದವನು ಇನ್ನೂವರೆಗೂ ಕಳಿಸ್ಕೊಟ್ಟಿಲ್ಲ. ಹೊರಟಾಯಿತು. ನಮ್ಮಿಬ್ಬರ ದುಃಖ ಸಮಾಲೋಚನೆಗೆ ಇದು ಸುಸಮಯ. ಅದಕ್ಕಾಗಿ ಆದಷ್ಟು ಬೇಗನೆ ಏನಿಲ್ಲ ಕಾರ್ಯವನ್ನ ಸಾಧಿಸಿಕೊಳ್ಳಲೇಬೇಕು. ನಾನು, ನೀನು, ನಿನ್ನ ಮಗಳು ಈ ಅರಮನೆಯಂತ ಮನೆಯಲ್ಲಿ ಸುಖದ ಸುಪ್ಪತ್ತಿಗೆಯಲ್ಲಿ ಆರಾಮಾಗಿರಬಹುದು. ನಿನ್ನ ಖರ್ಚಿಗೆ ಎಷ್ಟು ಹಣ ಕೊಟ್ಟು ಹೋಗಿದ್ದಾನೆ? 50,000 ಹಣವನ್ನು ಕೊಟ್ಟಿದ್ದಾನೆ. 1 ಲಕ್ಷ ಹಣವನ್ನ ಶಕ್ತಿಯಲ್ಲಿ ಬರೆದು ಕೊಟ್ಟಿದ್ದಾನೆ. ಅದು ತನ್ನ ಹೆಂಡತಿಯನ್ನು ನಿನ್ನ ಕೈಯಲ್ಲಿ ಇರಿಸುವುದಕ್ಕೆ ಅದೊಂದು ಉಪಕಾರ ಮಾಡಿದ್ದಾನೆ. ಇವಾಗೆಂದರೆ 500 ಕೊಡದ ಪಾಪಿ ಅವನಮ್ಮ, ಪಾಪಿ ಅವನು. ಕೈ ಹಿಡಿದು ಧರ್ಮಪತ್ತಿಗೆ ಬಿಡಿ ಗಾಸು ಕೂಡ ಸಿಗದಂತೆ ಮಾಡಿ ಎಲ್ಲ ಆಸ್ತಿಯನ್ನ ಅವನ ಮಗನ ಹೆಸರಿನಲ್ಲಿ ಮಾಡಿ ನನ್ನ ಬದುಕನ್ನೇ ನರಕ ಯಾತನೆ. ಈಗ ನರಕವನ್ನು ಸ್ವರ್ಗನಾಶನ ಶ್ರೀ ಸಿದ್ದರಾಮ ಸಿದ್ಧನಾಗಿ ಬಂದಿರುವಾಗ ನೀನೇ ತಮ್ಮ ಚಿಂತಿಸುವೆ. ಆದರಷ್ಟೇ ನಾ ಹೇಳಿದಂತೆ ಕೆಲಸ ಮಾಡುವುದು ನಿನ್ನ
ಹಸಿದು ಬಂದು ಹೊಟ್ಟಿಗೆ ಊಟ ಬಿಡಿಸು. ನಂತರ ಮುಂದಿನ ವಿಚಾರ. ಹೇಳಿದ್ರೆ ನನ್ನನ್ನು ಸುಟ್ಟ ಹಾಕಡ. ಸುಟ್ಟಲು ಸುಳ್ಳಾದಷ್ಟು ಆಸ್ತಿ ಇರ್ಬೇಕಾದ್ರೆ ನಾವೇಕೆ ಚಿಂತೆ ಮಾಡ್ಬೇಕು? ನಾವು ಸುಮ್ಮನೆ ಇದ್ರೆ ಇವತ್ತಲ್ಲ ನಾಳೆ ಅವರು ನಮ್ಮ ಕೈಗೆ ಚಿಪ್ಪು ಕೊಟ್ಟು ಬಿಡ್ತಾನಷ್ಟೇ. ಅತ್ತೆ 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 ಅತ್ತೆ, ನಮ್ಮಪ್ಪನಿಗೆ ನೀವೇ ಈಗ ಜೀವದಾನ ಮಾಡಿ ಕೃಪೆ ತೋರಮ್ಮ. ಓಹೋ, ನೀನ ಈಗ ಬಂದಿಯ ಅಲ್ವೋ? ಅವತ್ತೇ ಅವಳನ್ನ ಕಳಿಸ್ತೀನಿ ಅಂತ ಹೇಳಿದವಳು ಇನ್ನುವರೆಗೂ ಕಳಿಸಿಲ್ಲ. ಅಂದ್ರೆ ಮಾಡಿದ ತಪ್ಪಿಗೆ ಕ್ಷಮೆಯನ್ನು ಕೇಳಬೇಕು ಅಂತ ಬಂದಿಯ? ಹೌದಮ್ಮ, ಆ ಕ್ಷಮೆಯ ಜೊತೆಗೆ ನನ್ನ ತಂದೆಗೆ ಪ್ರಾಣದಾನ ಮಾಡುವ ಪ್ರಾಣ ದೇವತೆ ಆಗಿ ಕೃಪೆ ತೋರಮ್ಮ ತಾಯಿ. ಅಂದರೇನು ನಿನ್ನ ಮಾತಿನ ಅರ್ಥ? ಇದು ತೆಗೆದುಕೊಳ್ಳಿ ಯಜಮಾನ್ರಿ, ನನ್ನ ತಂಗಿ ಪತ್ರ ಬರೆದು ಕೊಟ್ಟಿದ್ದಾರೆ. ಓಹೋ, 2,000 ಹಣ ಕೇಳಿದ್ದಾಳೆ ನಿನ್ನ ಮುದ್ದಿನ ಸೊಸೆ. ಪಾಪ ದುಡ್ಡು ಕಳಿಸಿಟ್ಟಿದ್ದಾಳಲ್ಲ, ಅದಕ್ಕಾಗಿ ಕೊಟ್ಟು ಕಳಿಸ್ಬೇಕು ಇವಳಿಗೆ ಹಣವನ್ನ. ಅತ್ತೆ, ಅಷ್ಟು ಹಣ ಕೊಟ್ಟು ಬಿಟ್ಟರೆ ನನ್ನ ತಂದೆ ಬದುಕುತ್ತಾರಂತಪ್ಪ. ಇಲ್ಲ ಸಲ್ಲದ ಮಾತುಗಳನ್ನಾಡದೆ ಬೇಗನೆ ಹಣ ಕೊಟ್ಟು ಬಿಡಿ. ನನ್ನ ತಂದೆಗೆ ಆಪರೇಷನ್ ಮಾಡಬೇಕಾಗಿದೆ. ದಯವಿಟ್ಟು ನಿಮ್ಮ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಕೈ ಕಾಲು ಬಿದ್ದಾಕ್ಷಣ ನೀನು ಕೇಳಿದಾಗ ಹಣ ಕೊಡೋದಕ್ಕೆ ನನ್ನ ಮಗನೇನು ನನ್ನ ಹತ್ರ ಬೊಕ್ಕಸಿ ಹಣದ ಬೀಗವನ್ನ ಕೈಯಲ್ಲಿ ಕೊಟ್ಟು ಹೋಗಿಲ್ಲ. ನಿಮ್ಮ ಹೊರತು ನಮಗಿನ್ಯಾರು ಗತಿ ಇದ್ದಾರೆ ಹೇಳಮ್ಮ. ಇನ್ನು ಅರ್ಧ ಗಂಟೆ ಗತಿಸಿದರೆ ನಮ್ಮಪ್ಪ ನಮ್ಮನ್ನು ಕೈ ಬಿಟ್ಟು ಹೋಗುತ್ತಾರಮ್ಮ, ಕೈ ಬಿಟ್ಟು ಹೋಗುತ್ತಾರೆ. ದಯವಿಟ್ಟು ನನ್ನ ತಂದೆಗೆ ಪ್ರಾಣದಾನ ಮಾಡುವ ದೇವತೆಯಾಗಿ ನನ್ನ ತಂದೆಯನ್ನು ಬದುಕಿಸಿಕೊಡಮ್ಮ, ಬದುಕಿಸಿಕೊಡು. ಮುಂದೆ ಆ ಹಣವನ್ನು ಕಣ್ಣಲ್ಲಿ ಕೂಲಿ ಮಾಡಿ ಆದರೂ ತಂದು ಕೊಡುತ್ತೇನಮ್ಮ, ತಂದು ಕೊಡುತ್ತೇನೆ. ದಯವಿಟ್ಟು ಅಷ್ಟು ಹಣವನ್ನು ಕೊಟ್ಟು ಬಿಡಮ್ಮ, ಕೊಟ್ಟು ಬಿಡು. ಶಕುಂತಲ, ಸೊಸೆಯ ಮೇಲೆ ಸಿಟ್ಟಿನಿಂದ ಪಾಪ ಶಿವಾನಂದನಿಗೆ ಹೀಗೆಲ್ಲ ಮಾತನಾಡಬೇಡ. ಹಣವಿದ್ದರೆ ಕೊಟ್ಟು ಅವನ ತಂದೆಯ ಪ್ರಾಣವನ್ನು ಉಳಿಸಿಕೊಡು. ನೀವು ಹೇಳಿದ್ದೆ ಕೊಟ್ರೆ ನಾವೆಷ್ಟೇ ಉಪಕಾರವನ್ನು ಮಾಡಿದ್ರು ಕೂಡ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂತ ಜನ ಇವರನ್ನ. ಹೆಚ್ಚೆಗೂ ನಿಮ್ಮ ಉಪಕಾರ ಸ್ಮರಿಸಿ ಊಟ ಮಾಡುತ್ತೇನಮ್ಮ, ಊಟ ಮಾಡುತ್ತೇನೆ. ಬೇಗನೆ ಹಣ ಕೊಟ್ಟು ಬಿಡಮ್ಮ, ಬೇಗನೆ ಹಣ ಕೊಡು. ಶಕುಂತಲ, ಮಾತು ಆಮೇಲೆ ಮೊದಲು ಹಣ ತೆಗೆದುಕೊಂಡು ಬಾ. ನೀವು ಎಷ್ಟು ಹೇಳಿದ್ರಿ ಅಂತ ನಾನು ಇವನಿಗೆ ಹಣವನ್ನು ಕೊಡ್ತಾ ಇದ್ದೀನಿ. ಮೊದಲೇ ಇಲ್ಲಿಂದ ಓಡಿ ಹೋಗು. ತಿಳಿಯಿದ್ದೇನು ಈ ಮಾರ್ಕಟದ ಮಾಯಾಜಾಲ? ಬೇಗನೆ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡು. ಏನಂತ ಮಾಡಬೇಕು? ಶಿವಾನಂದನಿಗೆ ಎಂಬಾತ ನನ್ನ ಮನೆಯಿಂದ 2,000 ರೂಪಾಯಿ ಕಟ್ಟು ಒಯ್ದಿದ್ದಾನೆಂದು. ಹೌದಲ್ಲ? ಹೌದು. ಆದಷ್ಟು ಬೇಗನೆ ಈ ಕೆಲಸವನ್ನು ಮಾಡಬೇಕು. ಹಲೋ, ಹಾ ಸರ್, ನಾನು ಶಕುಂತಲಾ ದೇವಿ ಮಾತಾಡೋದು. ಹಾ, ಗಂಗಾಧರ ಶೆಟ್ಟರ ಹೆಂಡತಿ. ಹೌದು ನೋಡಿ ಸರ್, ನಮ್ಮ ಮನೆಗೆ ಶಿವಾನಂದ್ ಅಂತ ಒಬ್ಬ ವ್ಯಕ್ತಿ ಬಂದಿದ್ದ. ಅದೇ ನನ್ನ ಸೊಸೆ ಶಾರದಾ ಇದ್ದಾಳಲ್ಲ, ಅವಳ ಅಣ್ಣ. ಅವನು ಈ ಮನೆಗೆ ಬಂದು 2,000 ಹಣವನ್ನ ಕತ್ತುಕೊಂಡು ಈ ಮನೆಯಿಂದ ಓಡಿ ಹೋಗಿದ್ದಾನೆ. ಅವನೀಗ
ಅಂತ ಕಾಣಿಸುತ್ತೆ. ಹೌದು ಸರ್, ನೀವು ಆದಷ್ಟು ಬೇಗನೆ ಅಲ್ಲಿಗೆ ಬನ್ನಿ. ನಾವು ಆದಷ್ಟು ಬೇಗನೆ ಬಂದು ಆ ಮನೆಯಲ್ಲೇ ಸೇರ್ತೀವಿ. ಆದಷ್ಟು ಬೇಗ ಬರ್ತೀನಿ ಮೇಡಮ್. ಶಕುಂತಲ, 1,000 ಹಣ ನಿನ್ನ ಹೆಚ್ಚಿಗೆ ನಿನ್ನ ಕೈಯಲ್ಲಿರಲಿ. ತಿರುಗಿ ಬಿಟ್ಟರೆ ಕೈ ಬಿಸಿ ಮಾಡಿ ಶಿವಾನಂದನ ಕೈಗಳಿಗೆ ತೋಳು ತೊಡಿಸೋಣ. ನಡೆಯಿರಿ, ಆದಷ್ಟು ಬೇಗನೆ ಹೋಗೋಣವಂತೆ. ನಮ್ಮ ಕುರೊಟ್ಟಿ ಮಾಸ್ತರಲ್ಲಿ ಇತ್ತ ಮುಸ್ರು ಎಲ್ಲಿ ಹೊಂಟಾವ? ನಮ್ಮ ಮಾಜಿ ಚೇರ್ಮನ್ ತಾರುಗಳು ಶಂಕರ್ ಅಂತ ಎಲ್ಲಿ ಹೊಂಟಾನ? ಏನು ದಾರಿ ಅದು ಬೆಂಕಿ ಎತ್ತೈತಿವ? ಏ ಮಾಸ್ತರ, ಯಾಕ್ರೆ ಯಜಮಾನ್ರ? ಇಟ್ಟು ಗಡಿ ಬಿಡಿಲಿ ಎಲ್ಲಿ ಹೊಂಟದಿ ಒಪ್ಪ? ಇವತ್ತು ಸ್ವಲ್ಪ ಅರ್ಜೆಂಟ್ ಸ್ಕೂಲ್ ಕಡೆ ಹೋಗ್ಬೇಕಾಗಿದ್ರಿ. ಅದು ಇದು ಒಂದ್ಕಂದ್ ಸಾಮಾರಲ್ಲಣ? ರವಿವಾರ ರೀ? ಹಾ, ಇವತ್ತು ರವಿವಾರ ಅಲ್ಲ ಮತ್ತಿಂದ ಸಾಯಿ ಸುಟಿ ಇಲ್ಲ ನಿಂದ? ನಮ್ಮ ಸಾಲಿನ ಸೂಟಿ ಐತ್ರಿ. ಹಾ ಅದೇ ಮನ್ಯಾಗ ಕೂತ ಸ್ವಲ್ಪ ಟೈಮ್ ಪಾಸ್ ಆಗೋತ್ತಾಗೈತ್ರಿ. ಹಾ ಮತ್ ಮನ್ಯಾಗ ಕೂತ್ರ ಏನ್ ಮಾಡುದು, 4 ಅಕ್ಷರ ಹುಡುಗರಿಗೆ ಹೇಳ್ರ ಹಾ, ಮುಂದೆ ಬರ್ತಾವತ್ತೇಳಿ ಪ್ರತಿ ರವಿವಾರಕ್ಕೊಂದು ನಾವು ಸ್ಪೆಷಲ್ ಕ್ಲಾಸ್ ಇಟ್ಕೊಂಡಿರ್ತೀವ್ರಿ. ಭಾರಿ ಹತ್ಕೊ ನಮ್ಮ ಊರಿಗಿಂತ ಮಾಸ್ತರ್ ಇನ್ಕತ್ತ ಒಟ್ಟ ಬಂದೇ ಇದಿಲ್ಲ ನೋಡ. ಇರ್ಲೆ ಸ್ಪೆಷಲ್ ಕ್ಲಾಸ್ ತಗೋತಿ? ನೋಡ್ರಿ, ಬಾಳ ದುಡ್ಕೊಳಪ್ಪ ನೀನು. ಮತ್ತ ಅಲ್ರಿ ನಾವು ಹಗಲ ಅನ್ನಂಗಿಲ್ಲ, ರಾತ್ರಿ ಅನ್ನಂಗಿಲ್ಲ, ಆಯ್ತಾರ ಅನ್ನಂಗಿಲ್ಲ, ಶನಿವಾರ ಅನ್ನಂಗಿಲ್ಲ. ಕಣ್ಣಿಗೆ ನಿದ್ದೆ ಮಾಡಂದ ಹಾ, ನಾವು ದುಡ್ಕೋತೀವಿ ಅಂತೇಳಿ ನಿಮ್ಮಂತ ಹುಡುಗರು ಮುಂದೆ ಬರ್ತಾವ್ರಿ, ನಿಮ್ಮಂತ ಮಕ್ಳು ಮುಂದೆ ಬರ್ತಾವ. ಬಂದವ್ ರಗಡ್ ಬಂದವ್ ನಮ್ಮ ಮುಂದ್ ಮತ್ತ. ಇರ್ಲಿ, ನಮ್ಮ ಪೂರ್ನು ಸಾಲಿ ಕಲಿಯಾಕ ಬರ್ತೇನೆ ಮತ್ತೆ ಕೇಟ. ನಿಮ್ಮ ಹುಡುಗಿ ಹೆಂಗ್ ಸಮತಿಗೆ ಶಾಲಿ ಕಲಾಕ್ ಬರ್ತೈತ್ರಿ? ಹಾ, ಕಲಿಸು ವಯಸ್ಸಿನಾಗ ಕಲಿಸಲಿಲ್ಲ, ಈ ವಯಸ್ಸಿನಾಗ ಹೆಂಗ್ ತಲೆಗೆ ಹತ್ತೈತಿ ಆಕಿಗೆ. ಆದ್ರೂ ನಿಮಗ ಕಲಿಸು ಮನಸ್ಸಿದ್ರೆ ಹೇಳ್ರಿ, ಕಲ್ಸಾಕ್ ಪ್ರಯತ್ನ ಪಡ್ತಾರೆ. ಒಟ್ಟ ಸಾಲಿ ಸುದ್ದಿ ನೆಂಪ ತೆಗಿಬೇಡ. ಒಟ್ಟ ಸಾಲಿ ಕಲಿಲ್ದನ ಈ ನಮ್ಮನಿ ರೊಟ್ಟ ಹಿಡಿಸ್ಯಾಳ ನಮ್ಮನ. ಇನ್ನು ಸಾಲಿ ಅದು ನಿನ್ನ ಕೈಯಾಗ ಕಲ್ತನ ಕೇಳ್ತೇನ, ಒಂದ್ ನಮ್ಮನಿ ಗದ್ದನ ಹಿಡಿದು ಬಿಡ್ತೈತಿ. ಇರ್ಲಿ ಮಾಸ್ತರ, ಹೇಳ್ರಲ್ಲ, ನಾವ ಒಂದ್ ನಾಲ್ಕು ದಿವಸ ನೋಡ್ರಿ ಇಲ್ಲೇ ಕೊಲಂಬ ಕೊಂಟದಿವ. ಇಲ್ಲಿ ಸಂಸಾರದಿ ಕೊಲಂಬೋ. ಹಾ, ಏನು ಬಸ್ಸಿಗೆ ಕೊಟ್ರ ರೈಲ್ವೆ ಕೊಟ್ರ? ನಾಳೆ ನಿಸಿಕಿನೇ ವಿಮಾನಕ್ಕಂದ್ರ ಹೊಂಟದಿವ ನಾವ. ವಿಮಾನ ಕೊಟ್ಟಾರಿ? ಹಾ, ಬಾಳ ಪವರ್ ಆದ್ರಪ್ಪ ನಿಮ್ದು. ಟಿಕೆಟ್ ಬುಕ್ ಮಾಡೈತೆ. ಮತ್ತ ನಾವು 4 ದಿವಸ ಮದುವೆ ಮುಗಿಸ್ಕೊಂಡು ಬರ್ತಕ ನೋಡ್ರಿ, ಮತ್ತ ಮನಿ ಒಂದ್ ಕಡೆ ಜಾಪಾನ್ಲೆ ನೋಡ್ಕೋತೇನ. ಪುಂಡಿ ಬಚಾಕಿ ಸಾವ್ಕಾಶ ಇದ ಮುಂದೈತಿ. ಈಗ ಬಸವರಪ್ಪ ಮುರಿಗಾಮ ಸ್ವಾಮಿ ನಮ್ ನಾಲ್ಕು ಕಣ್ ತೆರೆದ್ ನೋಡ್ರಿ, ಎಂದ ಕಣ್ ತೆರಿತಾರತ್ತೆ ಕಾಯ್ಕೋತ ಕೂತಿದ್ವು. ನೋಡ್ರಿ ಹೆಂಗಿದ್ರು ನಿಮ್ ಮಗಳ ಮನ್ಯಾಗ ಇರ್ತಾಳ. ನಾವು 1 ವಾರ ಸಾಲಿ ಸೂಟಿ ಕೊಡ್ತೀವಿ. ಸೂಟಿ ಹಾಕಿ ಹಾಸಿಗೆ ಪೇಸ್ಗಿ ಎಲ್ಲಾ ತಂದೆ ಮನ್ಯಾಗ ಒಯ್ತೀವಿ. ಮತ್ತ ಹಿಂಗ್ ಮಾಡಿ ಹೇಳಿದ್ರಿ ನೀವು 2 ದಿವಸ ಹೋಗ್ತಂದ್ರಿ? ಒಟ್ಟ 4 ದಿವಸ ಹೋಗಾರದೇವ್. 4 ದಿವಸ ಹಾಕ್ರಿ, 15 ದಿವಸ ಹೋಗ್ರಿ. ಹೋಗಿ ಬೋರು ಖರ್ಚೆಲ್ಲ ನಂದ ಇರ್ಲಿ. ಒಟ್ಟೆ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಈಗ ಎಷ್ಟದ ತಗೊಂಡ್ರಿ ಹಿಂಕಿದ್ದು ಫೋನ್ ಪೇ ಮಾಡ್ತೀನಿ ನಿಮಗ. ಮತ್ತೆ 5-6 ದಿವಸಕ್ಕೆ 10-15 ದಿವಸ ನಿಶ್ಚಿತ ಹೋಗಿ ಬರ್ಲ. 1 ದಿವಸ 10-15 ದಿವಸ ಹೋಗತ್ತ. ಸಾಲಿ ಸುಟಿ ಕೊಟ್ಟು ಮತ್ತೆ ನೋಡಾವತ್ತ ಮಗ ಇವ. ಸಾಲಿ ಸುಟಿ ಅಲ್ಲ, ನಮ್ಮ ಹುಡುಗಿನ ಜವಾರ್ ಕರ್ತೇವೆ ಮನ್ಯಾಗ ಬಿಟ್ಟು ಹೋಯ್ತಂದ್ರ DDP ವ್ಯವಸ್ಥಾನತ್ತ ಇಡೀ ಜಿಲ್ಲಾಕ ಸಾಲಿ ಸುಟಿ ಕೊಡು ಮಗ ಇವ. ನೋಡ್ತಮ್ಮ, ನಮ್ಮ ಹುಡುಗಿನಂತೂ ಬಿಲ್ಕುಲ್ ಮನ್ಯಾಗ ಬಿಟ್ಟು ಹೋಗಂಗಿಲ್ಲ ನಾವು. ಒಟ್ಟ ಇಲ್ಲ, ನಮ್ಮದು 90 ಡಿಗ್ರಿ ಇದು ಒಮ್ಮೆ 0 ಬತ್ರಲ್ಲ. ಮತ್ತೆ ಏನ್ ಮಾಡಿದೀನ? ನೋಡ್ತಮ್ಮ, ನೀ ಏನೇ ಕೇಳವಲ್ಯಾಕ ನಾವಂತೂ ನಮ್ಮ ಹುಡುಗಿನ ಬಿಟ್ಟು ಬಿಲ್ಕುಲ್ ಬಿಟ್ಟು ಹೋಗಂಗಿಲ್ಲ. ನೋಡ್ರಿ, ನೀ ನಮ್ಮ ಮನೆ ಕಡೆ ನೋಡ್ಕೊತಾನೆ ಅಂದ್ರ ಹಂಗ ಹೇಳ. ಇಲ್ಲಿಕ ನಾವು ಮಕ್ಕಳ ಮನೆಯವ್ರಿಗೆ ಹೇಳಿ ಹೋಗ್ತೀವಿ ನೋಡು. ನೋಡ್ಕೋತನತ್ ಹೇಳಕ್ ಅಲ್ಯಾನ ಐತ್ರಿ. ಒಂದು ಹರಕ ಚಾಪಿ, ಒಂದು ಒಳಕೊಂಡಿಲ್ಲ ಸಣ್ಣಸ್ ಕೊಲೆ, ಅದನ್ನ ಬಿಟ್ರೆ ಅಲ್ಯಾನ ಐತಲ್ಲಿ. ಅಲ್ರಿ, ನಿಮ್ಮ ವಯಸ್ಸಿಗೆ ಬಂದ ಮಗಳು ಗಂಡ ಹತ್ತಿ ಕರ್ಕೊಂಡು ಹೋಗುದಂದ್ರ ನೋಡಿದವ್ರು 4 ಮಂದಿ ಏನಂದಾರ್ರಿ, ಮಂದಿ ಏನಕ ಹಣ ಕಣವಾಡಕ್ ಬಿಡ್ರಿ. ನೀವ ತಿಳಿದವ್ರದ್ರಿ, ಬಲ್ಲವ್ರದ್ರಿ, ಮ್ಯಾಗ ಶಾಣೆ ಆಗ್ರಿ, ವಯಸ್ಸು ಆಗೈತಿ. ಮತ್ತೆ ನಿಮಗರೆ ತಿಳಿಯಾಗಿಲ್ಲ ಅಂದ್ರೆ ಕರ್ಕೊಂಡು ಹೋಗ್ಬೇಕು ಹೋಗ್ಬಾರ್ದು ಅನ್ನೋದ. ನಮ್ಮ ಮಂದಿ ಸುದ್ದಿ ತಗೊಂಡು ಏನ್ ಮಾಡೋದು? ನಮ್ಮ ಪರಿಸ್ಥಿತಿ ನಮಗ ಗೊತ್ತ. ನಾ ಎಲ್ಲಿ ಜೋರ್ ಕರ್ತ ಮನಿ ಬಿಟ್ಟು ಮನ್ಯಾಗ ನಮ್ಮ ಹುಡುಗಿನ ಬಿಟ್ಟು ಹಾಕ್ನ ತಿಳ್ಕೊನಿ. ಮೊದಲ ತಾಮ್ರ ಕೊಡದಂತ ಹುಡುಗಿ ಐತಿ ನಮಗ. ಇನ್ನ ತನಕ ಚಾವ್ಯಾಗ ಸಹಿತ ನೀರು ತುಂಬಿಲ್ಲ ನಾವು. ಎಲ್ಲಿ ಒಂದು ನೆತ್ತು ಬೆಳಗ್ಗೆ ಕೊಟ್ಟಿಲ್ಲ. ಮತ್ತ ನಿನ್ನ ನಮ್ಮ ಬೇರೆ ಜೋರ್ ಕರ್ತ ಮನ್ಯಾಗ ಬಿಟ್ಟು ಹಾಕ್ನಂದ್ರ ನೆಕ್ಕಿ ನೀರು ತುಂಬಿಸ್ತಿ, ನೆಗ್ಗು ಕೆಡತಿ. ನೋಡ್ತಮ್ಮ, ನೋಡ್ಕೊತೀವೋ ಇಲ್ಲೋ ಅದನ್ನ ಹೇಳ ಮೊದಲನೇ. ಮತ್ ಮನ್ಯಾಗ ಬಾಡಿಗೆ ಕಷ್ಟ ಮಾಡನ್ರಿ.
ನೋಡ್ಕೊತೀವಿ ಹೋಗ್ರಿ ನೀ ಯಾನ್ ಮಾಡಿದ್ರ ನಮಗೂ ಎಲ್ಲ ಡೌನ್ ಆತ ಎಲ್ಲ ನೀವು ಮಾತು ಕೇಳಿ ಕರ್ಕೊಂಡು ಹೋಗ್ತಾನ ಆದ್ಲೆ ನಮ್ ಬ್ಯಾಟ್ರಿನ ಡೌನ್ ಆತ ಮೊದಲು ಫಸ್ಟ್ ಫುಲ್ ಚಾರ್ಜ್ ಐತ್ರಿ ನೀವು ಕರ್ಕೊಂಡು ಹೋಗ್ತಾನ ಆದ್ರೆ ಒಮ್ಮೆ ಡೌನ್ ಆತ ಮತ್ತ ನೋಡ್ಕೊತ ನೋಡಿ ಏನ್ ಮಾಡುದಿಲ್ಲ ನಿಲ್ವನ ಇಲ್ಲ ನಮ್ದ ಸ್ವಲ್ಪ ಬೈಪಾಸಿಂದ ಹೋದ್ರೆ ಉಳಿವತ್ತಕ್ಕ ಹೆಂಗಪ್ಪ ನಾವು ಊರಿಗೆ ಹೋದ್ರೆ ನಿಂದ ಪ್ಯಾಷನ್ ಊತೈತಿ ನೋಡ್ರಿ ಯಜಮಾನ್ರ ಎಲ್ಲಿರೋ ದಿಕ್ಕಿಂದ ಬಂದ ಪರದೇಶಿಗೆ ಮನಿ ಕೊಟ್ಟ ಪುಣ್ಯ ಕಟ್ಕೊಂಡ್ರಿ ಇನ್ನ ಸ್ವಂತ ಯಾರಿಗಿಂತ ಹೆಚ್ಚು ಜೋಪಾನ ಮಾಡ್ಯಾರ ಇಂತ ಮಾಡು ಬಿಟ್ಟು ಹೆಂಗಿರ್ಲಿ ತಳ್ಳಾತೀರಿ ಗೌಡ್ರು ಸಾವಕಾಶ ಬಾಯಿಲಿ ಹೇಳು ಹುಡುಗ ಎಷ್ಟು ತುಕ್ಕು ಮರೇನ ನಮ್ಮನ್ನ ಕಂಡ್ರೆ ನಿಂಗ ನೀವು ನನ್ನಂತ ನಿನಗ ನನ್ನಂತ ಗಂಡ ಮಗ ಇಲ್ಲ ತಂದ ಈಗ ಅನ್ಸಾಕೈತಿ ನೋಡ್ಲಿ ಹುಡುಗ ಈಗ ಒಂದು ಕೆಲಸ ಆಗಲಿ ಅಂತ ಸಾಕು ನನಗ ಏನ್ರಿ ಸತ್ಯಕ್ಕ ಹೋಗಿ ಪಟ್ನ ಎದಿ ಮ್ಯಾಗ ಸೇದಿ ಮದುವೆ ಆಗಿ ನೀವ ನಿಮಗ ಹೌದು ಹುಡುಗ ಮದ್ವಿ ಸದ್ಯ ಆಗವ್ರ ಒಟ್ಟೆ ಸತ್ಯಕ್ಕ ಹೋಗಿ ಎದಿ ಮ್ಯಾಗ ಸೇದಿ ಮದುವೆ ಆಗಿ ನಿನ್ನಂತ ಒಂದು ಗಂಡ ಮಗನ ಹಡಿಲಿ ಅಂತ ಅನ್ಸಾಕೈತಿ ನೋಡ್ಲಿ ಹುಡುಗ ಅಲ್ರಿ ಯಜಮಾನ್ರ ಕುಳ್ಳು ಹೋಗಿ ಹೊರಗೆ ಬಿದ್ದಾವ ವಯಸ್ಸಾಗೈತಿ ಈಗ ಯಾರು ಕೊಡ್ತಾರ ನಿಮ್ಗೆ ಹೆಣ್ಣ ನೀ ಅನ್ನೋದು ಬರಬರ ಆಯ್ತು ಹುಡುಗ ಮನೆ ಒಂದು ಬೆಳಕ್ ನೆತ್ತು ಮಗಳದಾಳ ಮಗಳಿಗೆ ಮದುವೆ ಮಾಡಿ ಮೊಮ್ಮಕ್ಕಳು ಆಡ್ಸ್ಬೇಕು ಸುಮ್ಮ ಕಾಟಿ ಕೊಂಡು ಬಂದ್ರೆ ನೀ ಹೇಳೋದು ಬರಬರ ಐತಿ ಈಗ ನಮಗೆ ಯಾರು ಹೆಣ್ಣು ಕೊಡ್ತಾರೋ ಮೊದಲೆಲ್ಲ ನಡೆದತ್ರಿ ಹಂಗವು ನೋಡ್ತಮ್ಮ ನಮಗಂತರೂ ಹೆಣ್ಣು ಕೊಡುದಿಲ್ಲ ಯಾರು ಈಗ ಏನ್ ನಾವು ಮದ್ವಿ ಹೊಂಟಿದಿಲ್ಲ ನಮ್ಮ ದೋಸ್ತನ ಮಗಳ ಮದುವೆಗೆ ಹ್ಞೂನ್ರಿ ಅಲ್ಲೇ ಒಂದು ಗಂಟೆ ಗೊತ್ತು ಮಾಡಿ ಹ್ಞೂನ್ರಿ ಮದ್ವಿ ಮಾಡಿ ನಮ್ಮ ಹುಡುಗಿದ ಮದುವೆ ಮಾಡಾರ ಯಾದಿನಾಗ ಶಾದಿ ಅಕ್ಕಿ ಕಾಳು ಒಪ್ಕೊಂಡ ಬರ್ತಾನೆ ಮದುವೆ ಮಾಡ್ಕೊಂಡ ಬರಾರ ನೀವ್ ಒಟ್ಟ ಹಿಂಗ ಇರೋದು ಆತತ್ತೆ ನೋಡ ನಮ್ಮ ಮನಿ ಕಡೆ ಸ್ವಲ್ಪ ಜ್ವಾಕಲೆ ಇರ ಮತ್ತ ನಾ ಬರ್ತಾನೇನ ಹೋಗವ್ರ ನಡಿಯತ್ತ ನಾನು ಏನ ಜ್ವಾಕಲೆ ನೋಡ್ಕೊತೀರ ನಮ್ಮ ಮನಿ ಏನತ್ತ ಆಯ್ತಾಯ್ತು ಅಲ್ರಿ ಈ ಮಗ ಕಾಳಜಿ ಮಾಡಬಾರ ಅಂತ ಹೇಳಿ ದೊಡ್ಡ ಚಿಂತಿನ ಹಚ್ಚಿ ಹೊಂಟಲ್ರಿ ಈ ಮಗಳ ಮದುವೆ ಸುದ್ದಿ ಇದ್ದಿದ್ದಿಲ್ಲ ನಾನಾ ನೆನಪು ಮಾಡಿ ಕೊಟ್ಟಂಗೆ ಆತವ್ರ ಅನ್ಸತೈತಿ ಓ ಗೌಡ್ರ ಬರೀಲೆ ಇನ್ನ ನಿಮ್ ಮಗಳು ಸಣ್ಣಕ್ಕಿದಾರ ಇನ್ನ ಬರೀ ಹಾಲು ಕುಡಿತಾವ ಹೋಗ್ ಬಾ ದೊಡ್ಡಕ್ಕೆ ಬರ್ರಿ ಈ ಮಗ ಹೊಟ್ಟಿ ಬೇಡಿನ ಹಚ್ಚಿ ಹೊಂಟಲ್ರಿ ಏನ್ ಮಾಡ್ಬೇಕು ಸಂಸ್ಕೃತ್ಲ ಒಂದ್ ಕೆಲಸ ಮಾಡಿ ಹೆಂಗಾಗತ್ತೆ ಹೇಳ್ತನ್ನ ಅಲ್ಲಿ ಯಾದಿ ಬರೀ ಅವ್ರ ಸಿಂಬರ್ ಸ್ವಾಮಿಗಳು ಮಂತ್ರಾನ ಅವ್ರ ಸಿಂಬರ್ ಸ್ವಾಮಿಗಳು ಅವ್ರಿಗೊಂದು ಪ್ಯಾಕೆಟ್ ಬಸ್ ಸ್ಟಾಂಡ್ ಕೊಟ್ಟು ಇಲ್ಲೇ ಇಟ್ಕೊಂಡ್ರೆ ಹೆಂಗ ಅನ್ಸದಿಲ್ಲ ಹೆಂಗ ಹೊರಗಿಲ್ಲ ಹಂಗ ಮಾಡ್ರೆ ನೀವು ಭಾಳ ಡೇಂಜರ್ ಅದಾನ್ರಿ ಬ್ಯಾರೆ ಸ್ವಾಮಿ ಹಚ್ಚಿ ಮದುವೆ ಮಾಡ್ಕೊಂಡು ಬರಂಗದ ನೀವು ಅಷ್ಟು ಡೇಂಜರ್ ಅದಾನ ಇನ್ನು ನಾವು ಬಸವನಪ್ಪಗ ಮುರಿಗಪ್ಪ ಸ್ವಾಮಿಗಿನ ಯಾನ್ರ ಲಂಚ ಕೊಟ್ಟು ಸ್ವಲ್ಪ ಪಂಪಿಸ್ಬೇಕ ತಂದೆ ಬಸವೇಶ ಮುರಿಗಪ್ಪ ಸ್ವಾಮಿ ಈ ಮಗ ಹಿಂದಿನ ಹೋಗಿ ಯಾನ್ರ ಗದ್ಲ ಮಾಡಿದಂದ್ರ ಹಿಂದಿನ ಭಾಗಲ್ಲೇ ಹೋಗಿ ಇದನ್ನ ಸುಳ್ಳು ಮಾಡ್ಬೇಕು ನೀವು ನಿಮ್ಮನ್ನ ಕುಡಿತೆ ಹುಟ್ಟಿದೆಯೇ ಹುಡುಗಿ ನನಗಾಗಿ ನಿಂತೇನ ಬಿಡುವುದಿಲ್ಲ ದೂರನಾಗಿ ಏನಾದರೂ ವಿಚಿತ್ರ ವಿಚಾರ ಮಾಡಿ ನಿಮ್ಮ ಬೇನೆಯನ್ನು ನೀವೇ ಹೆಚ್ಚಿಗೆ ಮಾಡಿಕೊಳ್ಬೇಡಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ಡಾಕ್ಟರ್ ಸಹ ಈಗ ನಿಮ್ಮ ಬಳಿಯಲ್ಲಿ ಇದ್ದಾರೆ. ಮುದ್ದಿನ ಮಗಳು ಬಳಿಯಲ್ಲಿ ದೇವರಂತ ಡಾಕ್ಟರು ಹತ್ತಿರದಲ್ಲಿ ಆದರೆ ಪ್ರಾಣ ಹೋಗುವ ಮುನ್ನ ನನ್ನ ಮಗ ಶಿವಾನಂದ ಪಕ್ಕದಲ್ಲಿಲ್ಲವಲ್ಲ ಶಾರವ. ಏನಾದರೂ ವಿಚಿತ್ರ ವಿಚಾರ ಮಾಡಿ ನನ್ನ ಕಾಲುಗಳನ್ನು ನೀವೇ ಕಳೆಯಬೇಡಿ. ಸ್ವಲ್ಪ ವಿಶ್ರಾಂತಿ ತೆಗೆದುಕೊಳ್ಳಿ. ನೋಡು ಬಸವಣ್ಣ,
ಮಾತನ್ನು ಕೇಳಿ ಗುಡ ಕಡಿದ ಮರದಂತಾಗಿದ್ದಾಳೆ. ಈ ನಿಮ್ಮ ಸಮಾಧಾನ ಮಾಡ್ಕೋ. ನಿಮ್ಮ ಮಗಳು ನೋಡು ಬಸವಣ್ಣ, ಮೊದಲೇ ಬೆಂದು ಹೋದ ನಿನ್ನ ಮಗಳು ಈ ಗುಡ ಕಡಿದ ಮರದಂತಾಗಿದ್ದಾಳೆ. ಕಾರಣ ಸ್ವಲ್ಪ ಧೈರ್ಯ ಹೇಳುದು ಬಿಟ್ಟು ನೀನೇ ಎದುರಿಸುತ್ತಿರುವಿಲ್ಲ. ಸಮಾಧಾನ ಮಾಡಿಕೊಳ್ಳು. ಸದ್ಯದಲ್ಲಿ ನಿಮ್ಮ ಮಗ ಬೇಗನೆ ಹಣವನ್ನು ತೆಗೆದುಕೊಂಡು ಬರ್ತಾನೆ. ಆ ಕ್ಷಣದಲ್ಲಿ ನಿಮ್ಮನ್ನು ದೊಡ್ಡ ಆಸ್ಪತ್ರೆ ಸೇರಿಸಿ ಗುಣಪಡಿಸಲು ಪ್ರಯತ್ನಿಸುತ್ತೇವೆ ಬಸವಣ್ಣಪ್ಪ. ಸಮಾಧಾನ ಮಾಡ್ಕೋ. ಡಾಕ್ಟರ್ರೆ, ಈ ಸ್ಥಳ ಬಿಟ್ಟು ಕದಲಿಸದೆ ನನ್ನನ್ನು ಇಲ್ಲಿಯೇ ಸ್ವಲ್ಪ ಹೊತ್ತು ಮಲಗಿಸಿ. ದಯವಿಟ್ಟು ಹಾಗೆ ಹಣ ಹಾಗೆಯೇ ಹಣ ಮಾಡಬೇಡಿ ಡಾಕ್ಟರ್. ಅಪ್ಪ, ಯಾಕಪ್ಪ ಭಾಳ ತ್ರಾಸ ಆಗ್ತಾ ಇದೇನಪ್ಪ? ಇದು ನೋಡಿ, ಶಾರದಾಳ ಅತ್ತೆ ಹಣ ಕೊಟ್ಟಿದ್ದಾಳಮ್ಮ, ಕೊಟ್ಟು ಕಳಿಸಿದ್ದಾರಪ್ಪ. ಡಾಕ್ಟ್ರೆ, ನನ್ನ ತಂದೆಯನ್ನು ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗೋಣ, ನಡೆಯಲಿ. ಶಿವ, ನನ್ನನ್ನು ಇಲ್ಲಿಂದ ಅಲುಗಾಡಿಸದೆ ನಿನ್ನ ಮುಖವನ್ನು ನನ್ನ ಎದೆಯ ಮೇಲಿಟ್ಟು ಮುಕ್ತ ಕಂಠದಿಂದ ಅಪ್ಪ ಎಂದು ಕರೆದು ನೀನೇ ಈ ರೀತಿ ಮಾತಾಡಿದ್ರೆ ನಾ ಹೇಗೆ ಮಾಡಲಪ್ಪ? ನಾವೇ ತೊಟ್ಟು ವಿಷ ಕುಡಿದು ಸತ್ತು ಹೋಗಬೇಕೆಂದೆನಿಸುತ್ತದೆ ಅಪ್ಪ. ಸ್ವಲ್ಪ ಶಾಂತಿಯಿಂದ ಮಲಗಿಕೊಳ್ಳಪ್ಪ. ನಿನಗೂ ಆರಾಮವಾಗುತ್ತದೆ, ನನಗೂ ಧೈರ್ಯ ಬರುತ್ತದೆ. ಇದು ನಿಮ್ಮ ತಮ್ಮ ರೋಗದ ಸಲುವಾಗಿ ಹಣ ತಂದಿರುವೇನಪ್ಪ, ಹಣ ತಂದಿರುವೇನು. ಮಗು ಶಿವು, ನನ್ನ ಅಂತ್ಯ ಮುಗಿದು ಬಂತಪ್ಪ. ಇನ್ನು ಮೇಲೆ ನಿಮ್ಮ ಮಕ್ಕಳ ಮನೆ ನೋಯಿಸಬೇಕೆಂದು ನಾನು ಮಾತನಾಡೋದಿಲ್ಲ. ಯಾಕಂದರೆ ಇನ್ನು 4 ಹೊತ್ತು ಬದುಕಿ ಮಗನ ತಲೆಯ ಮೇಲೆ ಅಕ್ಷತ ಹಾಕಬೇಕೆಂದರೆ ಆ ದೇವರು ಕರೆ ಬಂದು ಬಾಗಿಲಲ್ಲಿ ನಿಂತಿದೆಯಪ್ಪ. ಅಳಬೇಡ ಮಗಳೇ, ಸಾಯುವ ಮುನ್ನ ಮಕ್ಕಳ ನಗೆ ಮುಖ ಕಂಡರೆ ಸಂತೋಷದ ಸಾವು. ಆ ನಗು ನೋಡೋಣ. ಶಿವಾನಂದ, ಎಲ್ಲ ಜವಾಬ್ದಾರಿ ನಿನ್ನ ತಲೆಯ ಮೇಲೆ ಹಾಕಿ ವಂಚನಪ್ಪ. ನಿನ್ನ ತಂಗಿಯನ್ನು ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನಪ್ಪ. ಇನ್ನು ಮೇಲೆ ನನ್ನ ನಮ್ಮನ್ನಗಲಿ ಹೋರೇನಪ್ಪ. ಅನ್ನ ತಂಗಿ ಸದ ಪ್ರಯತ್ನ ಮಾಡಿದರು, ನಮ್ಮನ್ನು ನಡು ನೀರಿನಲ್ಲೇ ಕೈ ಬಿಟ್ಟು ಹೋದೇನಪ್ಪ. ನಡು ನೀರಿನಲ್ಲೇ ಕೈ ಬಿಟ್ಟು ಹೋದೇನಪ್ಪ. ದೀಪ, ಈ ಪರಿ ನಮ್ಮನ್ನು ಆಟ ಅಳಿಸೋದಕ್ಕಿಂತಲೂ ಒಮ್ಮೆ ನಮ್ಮನೆ ಭೂಕಂಪಿಸಿ ನಮ್ಮನ್ನು ನಿನ್ನ ಮನೆಯಲ್ಲಿ ನಾನು ಹಾಕಿಕೊಳ್ಳಬಾರ್ದಾಗಿತ್ತು.
ನನ್ನಪ್ಪ ಬಂಧು ಬಳಗ ಮಕ್ಕಳ ಮರಿ ಎಂಬ ಮಮಕಾರ ತೊರೆದು ನನ್ನಪ್ಪ ಶಿವನ ಸಾನ್ನಿಧ್ಯ ಸೇರಿ ಹೋದಾಗಿದೆ. ದನವಿತ್ತು ಫಲವೇನು ದೇವಿಲ್ಲದ ನಕ್ಕ, ಮರ ಇತ್ತು ಫಲವೇನು ನೆರಳಿಲ್ಲದ ನಕ್ಕ, ಹಸುವಿತ್ತು ಫಲವೇನು ಹಯನಿಲ್ಲದ ನಕ್ಕ, ರೂಪವಿತ್ತು ಫಲವೇನು ಗುಣವಿಲ್ಲದ ನಕ್ಕ, ನಾನಿತ್ತು ಫಲವೇನು ನಿನ್ನ ಜ್ಞಾನವಿಲ್ಲದ ನಕ್ಕ. ಮಲ್ಲಿಕಾರ್ಜುನ ಅದೇ ತೆಗೆದುಕೊಳ್ಳಿ ನಿಮ್ಮ ಹಣವನ್ನು. ಕಳು ಮಾಡಿದ ಹಣವನ್ನ ಮರಳಿ ಕೊಡೋದಿಕ್ಕೆ ನನಗೇನು ಹುಚ್ಚ ಹಿಡಿದಿದೆ ಅಂತ ತಿಳಿದ. ಕಳು ಮಾಡಿದ ಹಣ ಏನಮ್ಮ? ಗಾಯದ ಮೇಲೆ ಹೊಸ ಗಾಯ? ಹೌದಮ್ಮ, ನಿಮ್ಮಣ್ಣ ಶಿವಾನಂದ ನಿಮ್ಮ ಅತ್ತೆಯ ಮನೆಗೆ ಹೋಗಿ ಬೀಗೆಯನ್ನು ಮುರಿದು 2,000 ರೂಪಾಯಿಗಳನ್ನು ಕದ್ದು ತಂದಿದ್ದಾನೆ. ಇದನ್ನೆಲ್ಲ ನಾನು ಕೇಳ್ತಾ ಇರ್ಬೋದು. ಇಲ್ಲ ಇಲ್ಲ, ನಿನ್ನಂತ ಕಳ್ಳ ಕದಿಮರಿಗೆ ಈ ಗಾಯ ರಂಗಸಮಾನವೇ ಶಿವಾನಂದ? ಕೇಳಿದ್ರೆ 2,000 ಏಕೆ, 4,000 ಹಣಸಿರು ಕೊಡ್ತಿದ್ದೆ. ಬೆಚ್ಚನಾರೆ ಮಾಡ್ರೆ ಈ ನಿಮ್ಮ ನುಡಿ ಮುಚ್ಚು ಮರೆ ಇಲ್ಲದೆ ಕೈ ಚಾಚಿ ತಂದ ಹಣವನ್ನು ಕಳವು ಮಾಡಿದನೆಂದು ಅಪವಾದ ಹೊರಿಸಿದ ನಿಮ್ಮ ಕೆಚ್ಚೆದೆಗೆ ನನ್ನನ್ನು ಸುಟ್ಟು ಹಾಕಿದಂತಾಯ್ತು ಸಾಹುಕಾರೆ, ನನ್ನನ್ನು ಸುಟ್ಟು ಹಾಕಿದಂತೆ. ಇದನ್ನೇನಣ್ಣ ನಾನು ನೋಡ್ತಾ ಇರೋದು? ತಂಗಿ, ಒಂದೆಡೆ ತಂದೆಯನ ಇನ್ನೊಂದೆಡೆ ಕಳವು ಮಾಡಿದ ಈ ದಯವಿಟ್ಟು ನಮ್ಮ ಅಣ್ಣನನ್ನು ಬಂಧಿಸಬೇಡಿ. ನಿಮ್ಮ ನೋಡಮ್ಮ, ನನ್ನ ತಂದೆ ಇದು, ದಯವಿಟ್ಟು ಆ ರೀತಿ ಮಾಡಬೇಡಿ. ಅತ್ತೆ, ನಿಮ್ಮ ಮನೆಗೆ ಸೊಸೆಯಾಗಿ ಬಂದ ನಾನು ನನ್ನ ಮೇಲೆ ನಿಮ್ಮ ಸೇಡಿನ ಭಾವನೆಯನ್ನು ತೀರಿಸಿಕೊಳ್ಳಿ. ಆದ್ರೆ ನಿರ್ಪರಾಧಿಯಾಗಿರುವ ನನ್ನ ಅಣ್ಣನ ಕೈಗೆ ಬೇಡಿ ತೊಡಿಸ್ಬೇಡಿ. ನನ್ನ ತಂದೆಗೋಸ್ಕರ ನಾನೇ ಅವರಿಗೆ ಹಣ ತರೋದಕ್ಕೆ ನಾನೇ ನಮ್ಮ ಅಣ್ಣನಿಗೆ ಕಳಿಸಿದ್ದೆ. ತಂದೆ ಕಳೆ ಬರಹವನ್ನು ಹೊತ್ತೊಳೆಯುವ ಈ ಸಮಯದಲ್ಲಿ ಸಂತಾಪ ಪಡುವುದನ್ನು ಬಿಟ್ಟು ಸಂತೋಷ ಪಡ್ತಾ ಇದ್ದಾರಲ್ಲ, ಇದು ಯಾವ ನ್ಯಾಯ? ಅಂದ್ರೆ ಸಾಯ ಪೂರ್ವದಲ್ಲಿ ನಿಮ್ಮಪ್ಪ ಹೋಗಿ ಹಣವನ್ನ ಕಳ್ಳತನ ಮಾಡುವಂತ ಹೇಳಿ ಸತ್ ಹೋಗ್ತೇನೆ. ಬಾಯಿ ಮುಚ್ಕೊಂಡು ನಿನ್ ಕಡೆ ಇನ್ನು ಬದುಕಬೇಕೆಂಬ ಆಸೆ ನನಗಂತೂ ಇಲ್ಲವೇ ಇಲ್ಲ. ಇನ್ನು ಉಳಿಸಬೇಕೆಂಬ ಆಸೆ ನಿಮಗಿರದಿದ್ದರೆ ತೊಟ್ಟು ವಿಷ ಕೊಟ್ಟು ಬಿಡಮ್ಮ, ಕುಡಿದು ಕಣ್ಣು ಮುಚ್ಚಿ ಬಿಡುತ್ತೇನಮ್ಮ. ನಮ್ಮ ಅಣ್ಣನನ್ನು ಬಿಟ್ಟು ಬಿಡಿ. ನನ್ನ ತಂದೆ ಮಣ್ಣಿಗೆ ಹಾಕಿ ಬರುವವರೆಗಾದ್ರು ದಯವಿಟ್ಟು ನಮ್ಮ ಅಣ್ಣನನ್ನು ಬಂಧಿಸಬೇಡಿ ಅಂತ ನೋಡಮ್ಮ, ನಿನ್ನ ಕನ್ಯೆಯನ್ನು ಕಟ್ಟಿಕೊಂಡು ನಮಗೂ ಕೂಡ ಕೆಡಕಣಿಸುತ್ತದೆ. ಕಾರಣ ನನ್ನ ಕಣ್ಣಿಗೆ ಅಪರಾಧಿಯಾದ ನಿಮ್ಮ ಅಣ್ಣನನ್ನು ಸತ್ಯವನ್ನು ಕೂಡ ಬಿಡುಗಡೆ ಮಾಡಲು ಸಾಧ್ಯವಿಲ್ಲ. ಕಾನ್ಸ್ಟೇಬಲ್, ಕರೆದುಕೊಂಡು ನಡೆಯಿರಿ.
ಅವರ ಕಿಡಿಗೆ ಆಹುತಿ ಆಗಬೇಡಮ್ಮ. ದುಃಖದಲ್ಲಿ ಧೃತಿಗೆಟ್ಟವಳಾಗದೆ 4-6 ಜನರನ್ನು ಕರೆದುಕೊಂಡು ನನ್ನ ತಂದೆಯ ಅಂತ್ಯ ಸಂಸ್ಕಾರ ಮಾಡಮ್ಮ. ನನ್ನ ತಂದೆಯ ಸಂಸ್ಕಾರ ಮಾಡಮ್ಮ. ನಾನಿನ್ನು ಬರ್ತೇನಮ್ಮ. ಸತ್ಯಕ್ಕಾಗಿ ಹೋರಾಡಿದರು ಹರಿಶ್ಚಂದ್ರರಾಜರು. ವಿಧಿತರಲ್ಲಿ ಬೀರಿದ ಮೇಲೆ ಸುಡುಗಾಡಲಾದರು. ಸೋಲಿಗೆ ಸಿಲುಕದವರು, ಸೋಲಿಗೆ ಸಿಲುಕದವರು. ಜಯವನ್ನು ತಂದರು ಡಾಕ್ಟ್ರೇ, ನನ್ನ ತಂಗಿಯ ಜೊತೆಗೂಡಿ ನನ್ನಪ್ಪನ ಮಣ್ಣಿಗೆ ಸಹಾಯ ಮಾಡಿ ಮುಂದಿನ ಜನ್ಮ ಹೊಂದಿದ್ದರೆ ನಿಮ್ಮ ಮನೆಯ ನಾಯಿಯಾಗಿ ಮನೆ ಕಾಯ್ದು ಋಣ ತೀರಿಸುತ್ತೇನೆ ಸಾಹೇಬರೇ. ಮಾಡ್ತೀವಿ, ಹೋಗ. ಮತ್ತೇನಮ್ಮ, ನಿನ್ನ ತಂದೆಯ ಅಂತ್ಯ ಕಾರ್ಯವನ್ನು ಮುಗಿಸಿಕೊಂಡು ಬಂದಿರಮ್ಮ? ಹೌದು ಚಿಕ್ಕಪ್ಪ, ವಿಧಿ ನೇಮದಂತೆ ನನ್ನ ತಂದೆ ನಿರ್ಜೀವ ದೇಹ ಮಣ್ಣಲ್ಲಿ ಮಣ್ಣಾಗಿ ಹೋಯ್ತು ಚಿಕ್ಕಪ್ಪ. ಕಷ್ಟದಲ್ಲಿ ಕಣ್ಣೀರು ಹಾಕಿದನು. ಕುಂದಿ ಹೋಗದ ಈ ಶಾರದೆಯ ಮುದ್ದಾದ ಮುಖವನ್ನು ನನ್ನಂತವನೇ ದಿಗ್ಮೂಢನನ್ನಾಗಿ ಮಾಡಿದಾಗ ಆ ಸೋಮಶೇಖರನ್ನು ಬದಲಾಗುವುದು ಮಹತ್ವವಲ್ಲ. ಪಾಪ, ತಂದೆಯನ್ನು ಕಳೆದುಕೊಂಡಳು. ಅಣ್ಣ ಸೆರೆಮನೆ ಸೇರಿದನು. ಕೈ ಹಿಡಿದ ಗಂಡ ಬೆಂಗಳೂರಿನಲ್ಲಿ ಬಿದ್ದಾಗ ಶಾರದೆಯ ಸುಖಪಡಿಸುವ ಪುಣ್ಯಾತ್ಮರು ಯಾರು ಇಲ್ಲವಲ್ಲ. ಆ ಪುಣ್ಯ ಪುರುಷನೇ ನಾನಾಗಿ ತುಂಬಿ ನಿಂತಿರುವ ಶಾರದೆ ದೇಹ ಸುಖವನ್ನುಂಡು ನನ್ನ ಸಂಪತ್ತನ್ನು ಸುರಿಮಲ್ಲಿ ಸುರಿಸಿ ಇಂದಿನ ಈ ಮುಖ್ಯ ಕಾರ್ಯ ಶಾರದಾ, ಓ ಶಾರದಾ, ಹೊರಗಡೆ ಬರಮ್ಮ. ಯಾಕೆ ಚಿಕ್ಕಪ್ಪ? ನಿನ್ನ ಇವತ್ತು ಆಸ್ಪತ್ರೆಗೆ ಹೋಗಿದ್ದಾಳೆ. ಅವಳ ಬರುವವರೆಗೆ ಯಾವುದಕ್ಕೂ ಭಯಪಡದೆ ವಿಶ್ರಾಂತಿ ಪಡೆದುಕೊಳ್ಳು. ವಿಶ್ರಾಂತಿ ತೆಗೆದುಕೊಳ್ಳಲು ಇದು ನನ್ನ ತವರು ಮನೆಯಲ್ಲಿ ಚಿಕ್ಕಪ್ಪ, ಗಂಡನ ಮನೆ. ಅಂದು ತಂದೆಯನ್ನು ನೋಡಲು ಹೋದ ನಾನು ಇಂದಿಗೆ 8 ದಿನವಾಯಿತು. ಗಂಡನ ಮನೆಗೆ ಬರೆದಿದ್ದಕ್ಕಾಗಿ ಕೋಪಿಸಿಕೊಂಡ ನನ್ನ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳುವವರೆಗೂ ನನಗೆ ಸಮಾಧಾನವಿಲ್ಲ ಚಿಕ್ಕಪ್ಪ. ತಿಳಿಗೇಡಿ ನಿನ್ನ ಅತ್ತಿಗೆ ಬುದ್ಧಿ ಹೇಳುತ್ತೇನೆ. ಚೆನ್ನದಂತ ನಿನ್ನ ಕಾಣಲು ಮಮತೆಯಿಂದ ತಿಳಿ ಹೇಳುತ್ತೇನೆ. ನೀ ಯಾವುದಕ್ಕೂ ಭಯಪಡಬೇಡ. ನನ್ನ ತಂದೆ ತೀರಿ ಹೋದರೂ ಕೂಡ ಅವರ ಸ್ಥಾನದಲ್ಲಿ ನಿಂತು ಧೈರ್ಯ ಹೇಳಲು ನೀವು ಒಬ್ಬರಾದರೂ ಇದ್ದಿರಲ್ಲ, ಅದೇ ನನ್ನ ಪುಣ್ಯ. ಶಾರದಾ, ಒಂದು ಮಾತು. ಒಂದು ಬಾರಿ ಹುಟ್ಟಿ ಬಂದ ಈ ನರ ಜನ್ಮ, ಅದರಲ್ಲಿ ನಿನ್ನಂತ ಹೆಣ್ಣಿನ ಜೀವ ಈ ರೀತಿ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಾ ಕುಳಿತರೆ ಮುಂದಿನ ಗತಿಯೇನು? ಎಷ್ಟು ನಿಷ್ಠೆಯಿಂದ ದುಡಿದರೂ ಕೂಡ ಕಟ್ಟೆ ಎಂದು ಕಾಣುತ್ತಿರುವ ನನ್ನ ಅತ್ತೆಗೆ
ದೇವರ ಒಳ್ಳೆ ಬುದ್ಧಿ ಕೊಟ್ಟಾಗಲೇ ನನ್ನ ಜನ್ಮ ಸಾರ್ಥಕವಾಗುತ್ತದೆ. ಕೊನೆಯವರಿಗೂ ಆ ಗುಣ ನಿನ್ನ ಅತ್ತಿಗೆ ಬಾರದೆ ಹೋದರೆ ಕೆರೆ ಭಾಮಿ ಪಾಲಾಗಿ ಅಸೂನೆಗುವುದು. ಈ ಮಾತು ಸುಶಿಕ್ಷಿತಳಾಗಿ ನೀನು ಹೇಳಿವೆ ಶಾರದಾ. ಹೆಣ್ಣು ಜೀವ ಹಣ್ಣಿನಂತೆ ಪ್ರತಿಯೊಬ್ಬರು ಬಾಯಿ ರುಚಿ ತಿಳಿಸುವಂತೆ ಕಂಡವರ ಕೈಗೊಂಬೆ ಆದರೂ ಸರಿ ಸದಾ ಸಂತೋಷದಿಂದ ಜನ್ಮ ಸಾಗಿದರೆ ನಿನ್ನ ಜನ್ಮ ಸಾರ್ಥಕವಾಗುವುದು. ಚಿಕ್ಕಪ್ಪ, ನಿಮ್ಮ ಮಗಳಿಗೂ ನೀವು ಇದೇ ರೀತಿ ಬೋಧನೆಯನ್ನು ಹೇಳಿ ತಲೆ ಕೆಡಿಸುವಿರಾ? ಮಕ್ಕಳಿಗೆ ಮುತ್ತಿನಂಥ ಮಾತನ್ನು ಹೇಳಿ ಮುತ್ತೈದೆ ಮಾರ್ಗವನ್ನು ತೋರಿಸುವುದನ್ನು ಬಿಟ್ಟು ಈ ರೀತಿ ಪ್ರಚೋದನೆ ಮಾಡ್ತಾ ಇದ್ದೀರಾ? ಇದು ದುರ್ಬೋಧನೆ ಎಂದು ತಿಳಿಯಬೇಡ. ಗಂಧ ಬಾಲಿನ ಹೃದಯ ಹರಸಿದನ್ನ ನಲಿಯಲಿ. ಇದು ಸುಲಭೋಪಾಯ ಶಾರದ. ಚಿಕ್ಕಪ್ಪ, ನಿಮ್ಮ ತಂಗಿ ಮನೆ ಎಂಟಿದ್ರು ಗರತಿ ಆಗರವಾಗ್ಲಿ ಕುಟುಂಬ ಸ್ಥಾನವಂತ ಹೇಳುವುದನ್ನು ಬಿಟ್ಟು ಸೂರ್ಯಗೇರಿ ಆಗಲಿ ಅಂತ ಬಯಸ್ತಾ ಇದ್ರಲ್ಲ, ನಿಮಗೆ ನಾನು ಹುಚ್ಚು ಹಿಡಿದಿದೆ. ಹೊತ್ತು ಹಿಡಿದಿದ್ದು ನನಗಲ್ಲ, ನನಗೆ ಕೈ ಹಿಡಿದ ಗಂಡ ಬಿಟ್ಟು ಹೋದಾಗ, ಜನ್ಮ ಕೊಟ್ಟ ತಂದೆ ಮಣ್ಣು ಪಾಲಾದಾಗ, ಒಡ ಹುಟ್ಟಿದ ಅನ್ನ ಜೈಲು ಪಾಲಾದಾಗ ಇನ್ನೆಷ್ಟು ದಿವಸ ನಿನ್ನ ಅತ್ತೆಯ ಕಾಟವನ್ನು ಸಹಿಸಿಕೊಂಡಿರುವೆ? ಕಾರಣ ತಿಳಿಸಿದವ ಕೈಗೊಂಡು ಗಿಳಿಯಾಗಿ ಅವನ ಸುರಿಸುವ ಅಪಾರ ಸಂಪತ್ತನ್ನು ಸದೆಬಡಿದು ಹಸನ್ಮಿಕೆಯಾಗಿ ಬಾಳು. ಅಂತವನನ್ನು ಎಲ್ಲಿ ಕರೆದುಕೊಂಡು ಹುಡುಕಲಿ ಎಂದು ಆತಂಕ ಪಡಬೇಡ. ಆ ಸ್ಥಾನವನ್ನು ನಾನು ಸ್ವೀಕರಿಸಿ ತುಂಬಿದ್ದಂತಿರುವ ದೇಹದ ಸುಖವನ್ನುಂದು ನನ್ನ ಸಂಪತ್ತನ್ನು ಸುರಮೇಲೆ ಸುರಿಸಿ ನಿನ್ನ ಸಂತೋಷ ಪಡಿಸುತ್ತೇನೆ. ಹತ್ತಿರ ಮನೆಯಲ್ಲಿಯಾ? ಇದನ್ನ ನಾನು ನೋಡ್ತಾ ಇರುವುದು. ಹೆತ್ತವರ ಸ್ಥಾನದಲ್ಲಿ ನಿಂತಿರುವ ನೀವು ಮಗಳ ಜೊತೆಗೆ ಕಾಮನಾಟವನ್ನಾಡಿ ಯಾವ ನರಕಕ್ಕೆ ಹೋಗಬೇಕಂತ ಮಾಡಿದ್ದೀರಾ? ಬೇಡಿ ಚಿಕ್ಕಪ್ಪ, ನಿಮ್ಮ ಕಾಲು ಹಿಡಿದು ಬೇಡಿಕೊಳ್ತೀನಿ. ದಯವಿಟ್ಟು ಮಗಳೇ ಅಂತ ಒಂದೇ ಒಂದು ಸಲ ನನ್ನನ್ನು ಅಪ್ಪಿಕೊಳ್ಳಿ ಚಿಕ್ಕಪ್ಪ. ಸಾಧ್ಯವಿಲ್ಲ ಶಾರದ. ಬಹಳ ದಿನಗಳಿಂದ ಕಾದಿದ್ದ ನಿನ್ನ ತುಂಬಿ ಯೌವನದ ಸುಖವನ್ನು ಆಸೆ ತೀರಿದ ಮರುಕ್ಷಣವೇ ನಿನ್ನನ್ನು ಅಪ್ಪಿಕೊಂಡು ಮಗಳೆಂದು ಆಲಂಗಿಸುವೆ. ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದೆ ಆದರೆ ನೇರೆ ಹೊರೆಯವರನ್ನು ಕೂಡಿಸಿ ನಿಮ್ಮ ಮೈ ಮೆತ್ತಗೆ ಮಾಡಿಸಬೇಕಾಗುತ್ತದೆ. ಜೋಕೆ ನಿನ್ನ ಮನೋವೇದದಲ್ಲಿ ನಾಯನಕ್ಕೆ ಬಲತ್ಕರಿಸಲಿ. ಪ್ರಸಂಗ ಬಂದಾಗ ನೀನೇ ಬಂದು ಚಿಕ್ಕಪ್ಪ ಎಂದು ಕೈ ಹಿಡಿದು ಚಕ್ಕ ನಿನ್ನ ಕರೆದುಕೊಂಡು ಹೋಗುವ ಸಮಯ ತಂದೊಡ್ಡದಿದ್ದರೆ ಇಲ್ಲಿ ಮನೆಯಲ್ಲಿದ್ದ ಫಲವೇನು? ನೆಸಿಗಿನ ಚಾರಿ ಎತ್ತಂದ್ರ ಜಳಕ ಪಳಕ ಮಾಡಿ ಪೌಡರ್ ಹಚ್ಕೊಂಡ ಮೇಕಪ್ ಮಾಡಿ ಎಲ್ಲಿ ಹೋಗ್ತಾರ ಗೊತ್ತಿಲ್ಲ ಆಗಿತ್ತು ನೋಡ್ರಿ ನನಗೆ. ಒಟ್ಟ ಇಂದು ಗೊತ್ತಾತ್ರಿ ಆ ಹಲ್ಕ ನನ್ನ ಮಗ ಕುರಟ್ಟಿ ಮಸ್ತನ್ ಕೈಯಾಗ ಸಾಲಿ ಕಲಿಯಾಕ ಹೋಗ್ತಾಳತ್ತ. ಅಲ್ಲ ಇಲ್ಲಿ ಬಟಾ ಬೈಲು ವಾರ್ಯಾಗ ಏನು ಸಾಲಿ ಕಲಿಸ್ತಿರ್ಬೇಕು ಮಗ, ಈಕೆ ಏನು ಕಲಿತಿರ್ಬೇಕು? ಸಣ್ಣಾಗಿರ್ತಾಗ ಸಾಲಿ ಹೋಗುವ ತಂಗಿ ಅಂದ್ರ ಓದ ಬಿಟ್ಟು ಬರವ ಅಳ್ಕೋತ ಬಂದು ಬಿಡಕ್ಕಿ, ಓದ ಬಿಟ್ಟು ಬರವ ಅಳ್ಕೋತ ಬಂದು ಬಿಡಕ್ಕಿ. ಯಾಕ ತಂಗಿ ಸಾಲಿ ಬಿಟ್ಟು ಬಂದಿವ ಕೇಳ್ರ, ಯಪ್ಪ ಅವ್ರ ನನಗ ಕಿವಿ ಹಳ್ಳ ಹಚ್ತಾರ, ಒಂಟದಲ್ಲೇ ನಿಂದಿರ್ತಾರ. ಯಪ್ಪ ಬಡ್ತಾ ಬಡಿಗಿಲೆ ಬಡಿತಾರು ಅಂತ ಹುಡುಗಿ. ಅಲ್ಲ ಈ ಮಾಸ್ತರ್ ಬಡಿಯಾಕಿಲ್ಲ ಮಗ, ಬಡಿತಿರ್ಬೇಕಾರೆ ಈ ಮಗನ ಬಡಿಗಿನ ಬೇರೆ ಕಾಣ್ತತಿ. ಇವತ್ತು ಒಟ್ಟು ಸಂತ ಮಾಡಿ ಆ ಮಕ್ಕಳನ್ನ ಕಂಡು ಹಿಡಿಬೇಕಂದ ನಾ ಬಂದು ಕೂತಾನಿ. ಬರ್ಲಿ ಬರ್ಲಿ ಅವ್ರು.
ಮುಗಿ ತನಕ ನೀವು ಬರಾಕ ಬೇಕ್ರಿ. ಒಂದು ಸ್ವಲ್ಪ ನಿಮ್ಮ ಅಪ್ಪಗಂಜ್ ಎಲ್ಲರ ಹಿಂದ ಮುಂದ ನೋಡಿದೆ ತಿಳ್ಕೊ, ಇನ್ಕ ತಕ ಹೇಳಿದ ಪಾಡೆಲ್ಲ ಸತ್ಯನಾಶ ಆಗಿ ಹೋಗ್ತತಿ. ಅಲ್ರಿ ಕಲ್ಯಾಣಿ ಅವ್ರಿಗೆ ಅಂಜಬಾರ್ದ. ಕಲಸು ಮಾಸ್ತರ್ ಮೇಲೆ ಭಕ್ತಿ ಇಟ್ಟ ಅವ್ ಏನ್ ಹೇಳ್ತಾರ ಅದ್ರ ಕಲಿಬೇಕ. ಕಲಿಯೋ ಟೈಮ್ದಾಗ ಸಾಕ್ಷಾತ್ ಆ ದೇವ್ರು ಬಂದ ಬ್ಯಾಡ ಅಂದ್ರೂ ನಡಿ ಹತ್ಲಾಗ ಅಂತ ಹೇಳಿ ಪಾಠ ಕಲಿಬೇಕು. ತಿಳಿತಾನ? ಇನ್ನು ಎಷ್ಟು ದಿವಸ ಅಂತ ಮಾಸ್ತರ್? ಬರೀ 2 ಪಾಠದೊಳಗ ಬಿಟ್ಟು ಬಿಟ್ಟಿ 3ನೇ ಪಾಠಕ್ಕ ಬರೋವಲ್ಲಿ ಬೇಗ ಬೇಗ ಬಂದು ಬಿಟ್ರೆ ನನಗೂ ಸ್ವಲ್ಪ ಸಮಾಧಾನ. ನೋಡ್ ಶಿವಲಿಲ್ಲ, ಇವತ್ತು ನಾನು ನಿನಗೆ 3ನೇ ಪಾಠ ಹೇಳಾಕ ಕರ್ಕೊಂಡ್ ಬಂದಾನಿಲ್ಲಿ. ಆದ್ರೆ ಬೇಗ ಬೇಗ ಹೇಳಬೇಕು. ಯಾವಾಗ ನಮ್ಮ ಅಪ್ಪ ಬೆಕ್ಕಿನಂತ ಅಟ್ಟು ಬಂದು ಬಿಡ್ತಾನೋ ನನಗೆ ಗೊತ್ತಿಲ್ಲ. ಅದಕ್ಕೂ ನಾನು ಹೆದರಿಕೆ ಆಗ್ತೈತಿ. ಇವತ್ತರ ಹೇಳಿಕೊಡು 3ನೇ ಪಾಠದಾಗ ಹಾ, ಬೆಕ್ಕಿನಂತ ನಿಮ್ಮ ಅಪ್ಪಗಳಿಗಾಗ್ಲಿ ಮಂಗ್ಯಾನಂತ ನಿಮ್ಮ ಮುತ್ಯಾಗಳಿಗಾಗ್ಲಿ ಯಾವ ರೀತಿ ಕಣ್ಣಾಗ ಮಣ್ಣು ಉಗದು ಬರ್ಬೇಕು ಅನ್ನೋದನ್ನ ಹೇಳಿಕೊಡ್ತಾನೆ. ಹೇಳ ಮರಯ, ಬೇಗ ಹೇಳ. ನಮ್ಮ ಅಪ್ಪನ ಕಣ್ಣಾಗ ಮಣ್ಣು ಹಾಕಿದ್ರ 3 ಗಂಟೆ ನಮ್ಮ ಅಪ್ಪನ ಕಣ್ಣು ತಗದ ಇರಬಾರ್ದು. ನಾವು ಹಂಗ 4 ಗಂಟೆ ಅಲ್ಲೇ ಕುಡ್ಕೋ ಮಣ್ಣಂದ್ರ ಮಣ್ಣು ತಗೊಂಡು ಕಣ್ಣಾಗ ಹೋಗಿದಲ್ಲ. ಮತ್ತ 20 ಟ್ಯಾಬ್ಲೆಟ್ಸ್ ಕೊಡ್ತಾನ, ಅಂದ್ರೆ ಗುಳಿಗೆ ಕೊಡ್ತಾನ. ಅದಕ್ಕ ಸ್ಲೀಪಿಂಗ್ ಟ್ಯಾಬ್ಲೆಟ್ಸ್ ಇರ್ತಾರ. ನೀವು ನನ್ನ ಮುಂದೆ ನನ್ನ ಹತ್ತಿಗೆ ಬರೋ ಟೈಮ್ದಾಗ ಹಾಲ್ನಾಗರೆ ಚಾದಾಗರೆ ಹಾಕಿ ಯಪ್ಪ ನಮ್ಮ ಅಪ್ಪ ಭಾಳ ಶಾನ್ಯ ಹಾಲು ಕುಡಿ ಯಪ್ಪ ಅನ್ಬೇಕ. ಮುಂದ ನಮ್ಮ ಅಪ್ಪ ಭಾಳ ಶಾನ್ಯ ಹಾಲು ಕುಡಿದ್ರೆ ತಾಕತ್ ಬರ್ತೈತೆ ಅಂತೇಳಿ ಮಜ್ಜಿಗೆ ಕುಡಿ ಯಪ್ಪ ಅಂತೇಳಿ ಕುಡಿಸ್ಬೇಕ. ಕುಡಿಸಿದ ತಿರ್ಕೋ ಅದ್ರಾಗ ಹಾಕಿ ಅವ್ 4 ತಾಸು ಅಲ್ಲೇ ಮಾಡ್ಕೋತಾನ. ನಾವಿಲ್ಲಿ ಕಮಾನು ಡಾರ್ಲಿಂಗ್ ಹೌದಾ? ಆರಾಮಾಗಿರ್ಬೋದಂದ್ರ ಎಷ್ಟು ಹಾಕ್ಲಿ? ಚಾದೊಳಗ 4 ಗುಳಿಗೆ ಹಾಕಬಿಡ್ಲ? ನೋಡು, 1 ಗುಳಿಗೆ ಹಾಕಿದಂದ್ರ ಒಂದು ಅರ್ಧ ತಾಸು ಮಾಡ್ಕೋತಾನ. ಹಾ, 2 ಹಾಕಿದ್ರ? 2 ಗುಳಿಗೆ ಹಾಕಿದಂದ್ರ 1 ತಾಸು ಮಾಡ್ಕೋತಾನ. 3 ಗುಳಿಗೆ ಹಾಕಿದಂದ್ರ 1.5 ತಾಸು ಮಾಡ್ಕೋತಾನ. 4 ಗುಳಿಗೆ ಹಾಕಿದಂದ್ರ 2 ತಾಸು ಮಾಡ್ಕೋತಾನ. ಒಟ್ಟು ಒಂದು 4-5 ಗುಳಿಗೆ ಹಾಕಿದ್ರೆ ತಿಳ್ಕೊ, ಒಂದು 5-6 ತಾಸು ಹೇಳಂಗಿಲ್ಲ ಮಗ ಅವ. ಒಟ್ಟು ನಿನಗೆ ನನ್ನ ಹತ್ತಿಗೆ 8 ತಾಸು ಇರ್ಬೇಕಂತ ಮನಸ್ಸಾಗತ್ಲ, ಅಷ್ಟು ಗುಳಿಗೆ ಹಾಕಿ ಬಂದ್ಬಿಡ. ಮಾಸ್ತರ, ಹಂಗಾದ್ರೆ 20 ಗುಳಿಗೆ ಹಾಕಿ ಬಂದ ಬಿಡ್ತೀನಿ. ಒಂದೇ ಸಲ ನಾನು ಅಪ್ಪ ನಿದ್ದೆ ಮಾಡ್ಬಿಡ್ಲಿ. ಈಗ ಸದ್ಯ ತಾನಿಗೆ ನಿದ್ದೆ ಮಾಡೋದು ಬೇಡ ನಾವು. ಇಷ್ಟೆಲ್ಲ ನಾವು ಗದ್ಲ ಮಾಡ್ರು ಆ ಮಗ ಮತ್ತೆ ಕಾಡಾಕ ಎತ್ತ ತಿಳ್ಕೊ, ಸಣ್ಣ ತೆಗಿನಾಗಿಟ್ಟು ಬರ್ಬೇಕು ಗುವಿ ಕೊಡ್ತಾನ. ಅಣಕಾತಕ್ಕ ತಡ್ಕೋರ ನನ್ನ ಬಂಗಾರ ಗಿಂಡಿ. ಹೌದೇನೋ? ನನಗೆ ನಿನಗೆ ಹೇಳಿಕೊಡು 3ನೇ ಪಾಠ ಇಲ್ಲಿಗೆ ಮುಕ್ತಾಯ ಆಗ್ತಾಳ. ಮುಕ್ತಾಯ ಆಯ್ತಾ? ಹಂಗಾರ ನಾ ಇನ್ನು ಹೋಗ್ಲೇ ಮಾಸ್ತರ? ಇದೇ ಆಗ್ಬಿಡಂಗಿಲ್ಲ ನೋಡ್ ನನಗ. ಪಾಠ ಮುಗಿದ ಪಟ್ಟಿಗೆ ನಾ ಇನ್ನು ಹೋಗ್ಲೇ ಅನ್ಬೇಡ, ಕೆಡ್ಸಲ ಕಾಯ್ತಿರ್ತಾನಲ್ಲ. ನಾ ಯಾವಾಗ ಕಳಿಸ್ತೀನಿ ಅವಾಗ ಹೋಗ್ಬೇಕು. ತಿಳಿತಾನ? ಹೇಳಿ, ಈಗ ಏನ್ ಮಾಡ್ಬೇಕು? ಕಬಡ್ಡಿ ಆಡಂಗಿಲ್ಲ. ಆಡೋದಿಲ್ಲ. ಕಬಡ್ಡಿ ಕಬಡ್ಡಿ ಕಬಡ್ಡಿ.
ನಿಂದ ಐತಾರ್ಕೊಂದು ಸ್ಪೆಷಲ್ ಕ್ಲಾಸ್ ಹೌದೋ ಮಗನ ಇಂಥ ವಾರ 18 ಸರ್ವೆ ನಂಬರ್ದಾಗ ತಂದು ಇಲ್ಲಿ ನಾಟಕ ನಡೆಸಿದೆ ಮಗನ ಅಲ್ಲೋ ದೌಡ್ ಗೊತ್ತಾತು ಪಾಡಾತ್ರಿ ನೋಡ ಒಂದ್ ನಾಟಿಕೆ ಇಟ್ಕೊಂಡು ಅಷ್ಟು ಪಾಳ್ಯಾನ ತಂದಿದ್ದ್ಯಾಕೋ ಏ ಮುಂಜಾನೆ ತೆಗೆದ್ರೆ ನಿಂಗೆ ತಿಂದಿದ್ದೇನು ಮದ್ವೆ ಮಾಡಿ ಕೊಟ್ರ ಸಣ್ಣ ಸಣ್ಣ ಎರಡು ಹಿಡಿತಿದ್ದೆ ಇಂಥದ್ದು ಮಾಡ್ತೆ ಮಾಡಿದ್ರೆ ನಾ ಯಾಕೆ ಇಲ್ಲಿಗೆ ಬರ್ತಿದ್ದೆ ಅಲ್ಲ ಏನೇನು ಕಲಿಸ್ಯಾರಿ ಮಗ ಯಪ್ಪ ಬಾಳ ಚಂದ ಕಲ್ಸಕ ಕಲಿಸಿರ್ಬೇಕು ಇನ್ನೊಂಚೂರು ತಟಕ ಇತ್ತು ಅದು ಮುಗಿಯೋದ್ರೊಳಗ ನೀನು ಬಂದಿ ಕಬಾಬ್ನ ಹಡ್ಡಿ ಒಯ್ದು ಎಲ್ಲಾ ಕಲ್ಸೇನ್ರಿ ಎಷ್ಟು ಕಲ್ಸ್ಬೇಕಾಗಿತ್ತ ಎಲ್ಲಾ ಕಲ್ಸೇನೆ ಆದ್ರ ಕೈ ಮಾತ್ರ ಹಚ್ಚಿವ್ರಿ ಆ ಕೈ ಏನು ಬಾಯಿಗೆ ಹಚ್ಚ ಮಗನ ಅಲಕ ನನ್ನ ಮಗನ ಬೇವರ್ಸಿ ನನ್ನ ಮಗನ ಬೇವರ್ಸಿ ಅಲಕ ನನ್ನ ಮಗನ ಅಲ್ಲೋ ಸಣ್ಣ ಹೆಣ್ಣು ಮಕ್ಕಳನ್ನ ಸಾಡಿ ಕಲಸ್ನತ್ತಂದ ಇಂಥ ಹೊರಿದಂಡಿ ವಾರ್ಯ ಕರ್ಕೊಂಡ್ ಬರ್ತಾರ ಮಂಗ್ಯ ಹಿಡ್ಸಿಗಂಡ ಎಂತ ಮಾಸ್ತರು ನೀ ಯಪ್ಪ ನಮ್ಮ ಮಾಸ್ತರ್ಗೆ ಎಂತ ಮಾಸ್ತರ್ ಅನ್ಬಾರ್ನಿ ಎಂತ ಮಾಸ್ತರ್ ಶಾಲ್ಯಾಗ ಕಲಿಲಾರದ್ದೆಲ್ಲ ನನಗ ಕಲಿಸಿ ಕೊಟ್ಟಾರಂದ್ರ ಇಷ್ಟಾಗ ತಿಳ್ಕೊಬೇಕು ನಮ್ಮ ಮಾಸ್ತರ್ ಎಷ್ಟೇ ಶಾನ್ಯಾಗ ಮಾಸ್ತರ್ ಅದ ಶಾಲೆ ಕಲ್ಸೋದ್ ಕಲಿಸ್ಯಾನಂತೆ ಹಿಂಗ ಬೇರೂರಿಗೆ ಬಂದಾನ ತಿಳ್ಕೊತಂಗ ಅದಕ್ಕ 7 ಊರ್ ತಿರುಗೇರಿ ಬಂದಾನ ಒಟ್ಟ ಏ ಮಾಸ್ತರ ಯಾಕ್ರಿ ನಿನ್ನಂತವ್ರನ್ನ ಜೀವಂತ ಸುಡ್ಬೇಕಲೇ ಎಲ್ಲಾ ಹುಡುಗಿಯಾಗ ಯಾಕೆ ಕಲ್ಸಾಕ್ ಹೋಗುಣ್ರಿ ಕೊಳ್ಳಾಗ ಲೈಸೆನ್ಸ್ ಗುಳಿದಾಳ ಇಲ್ಲದ ನಿಮ್ ಮಗಳ ಕಂಡ್ಲ ಅದಕ್ಕೆ ಹಿರಿಯರ್ ಏನ್ ಹೇಳ್ಯಾರ ಹೋಗುತ್ತೇನ್ರಿ ತಾಳಿ ಕಂಡಡೆ ಕೈ ಮುಗಿ ತಾಳಿ ಕಾಣದೊಡೆ ಕಣ್ಣೊಡೆ ಹೇಳ್ಯಾರ ಹಂಗ ನಿಮ್ಮ ಮಗಳ ಕೊಳ್ಳಾಗ ತಾಳಿ ಕಾಣ್ಲಿಲ್ಲ ಕಣ್ಣು ಹೊಡೆದ್ನಿ ತಾನಾಗೆ ಬಂದು ಬಲ್ಯಾಗ ನನ್ನ ಬಿದ್ದು ತಪ್ಪು ನಂದೈತೆ ಹೇಳ್ರಿ ನೋಡುದು ಅದಕ್ಕ ಹೆಂಗಾದ್ರು ಮಾಸ್ತರ್ ಹೇಳಿದ್ರಲ್ಲ ಒಂದು ಪಾಠ ಉಳ್ದೈತಿ ಮುಗಿಸ್ಕೊಂಡು ಬಂದು ಬಿಡ್ತೀನಿ ನೋಡ ಇನ್ಕ ತಕ ಹೇಳಿದ ಸಾರಾಂಶ ಎಲ್ಲ ಇದ ಪಾಠದಾಗ ಜೀವನಿಲ್ಲ ಅದೊಂದು ಪಾಠ ಕಲಿಸಿದೆ ತಿಳ್ಕೊ ನಾ ಕಲಿಸು ಪಾಠನ ಮುಕ್ತಾಯ ಆದಲ್ಲ ಒಟ್ಟ ಪಾಠನ ಮುಗಿಸಿದೆ ಇನ್ನು ಒಂದ್ ಐತಿ ಪಾಠ ಒಂದ ಕೇಳ್ಬೇಕೈತಿ ನೀವು ತ್ಯಾಕ ನಡಿ ಅವನು ನಾನ್ ತೆಕ್ಕೊಂಡ್ ರಗಡ್ ಮಾಸ್ತರ್ಗಳು ಒಟ್ಟ್ಯಾರ ಸತ್ತಕ ಹೋದ್ರ ಸುಂಗಾರಿ ಕುತ್ತಿಗೆ ಅದಾನ ಜಕಾಕೊಳ್ಳ ಹಣಮದಾನ ನಿನ್ನ ಮುಂದೆ ಹೇಳ್ತಾನ ತಂಗಿ ಇವ್ ಸುಂಗಾರಿ ಕುತ್ತಿಗೆ ಅಂತರು ಪಾಠ ಮಾಡಿ ನಿತ್ತು ಮಾಡಿ ಸ್ವಂಟನ ಹೋಗೈತೆ ಒಂದ ಸರ್ ಏನ ಆ ಮಕ್ಕಳ ಹೋಯ್ತು ನಡಿನ ನೀನು ನಿತ್ತು ಪಾಠ ಮಾಡಿ ಸ್ವಂಟ ಹೋಗದ ಏನ್ ಹೋಗತಿ ನೀ ಈ ಮಗನ್ ತ್ಯಾಗ ಸರಿ ಕಲಿದ್ ಬೇಡ ಆ ಮಗನ್ ತ್ಯಾಗ ಹೋಗಿ ಅಡ್ಮಿಷನ್ ಮಾಡ್ತಾನೆ ಬೆಳತಂತಕ ಬಿಡ ಸೊಂಟ ಮುರಿದ ಮೇಲೆ ಇನ್ನೇನು ಕೆಲಸ ಇರ್ತೈತಿ ಮಾಸ್ತರ್ದ ಇನ್ನು ಸೊಂಟ ಗಟ್ಟಿ ಐತಿ ನನಗೆ ಮಾಸ್ತರ ಪಾಠ ಹೇಳ್ಕೊಡು ಮಾಸ್ತರ ಹೇಳತ್ಯಾ ನೋಡ್ತಂಗಿ ಇದನ್ನ ಮಾಡ್ತಾನ ಮಾಸ್ತರ್ ಅಂತ ಬೇರೆದವ್ರ ಮಾಸ್ತರ್ನ ಶಟ್ ಮಾಡ್ತಾನ ನಿಂಗ ಏ ಮಾಸ್ತರ್ ಅಲ್ಕ ನನ್ನ ಮಗನ ನೀ ಮನೆಗೆ ಬರೋದಟ್ಟ ತಡ ನಿಮ್ ಮಗಳ ನನ್ನ ಕೈಯಾಗ ಕೊಡ್ತೀರ ಎಲ್ಲೋ ನೀನು ಸ್ವಾಮಾನ ಟ್ರಂಕ ಪಾಟಿ ಪಿಶಿಯ ಪುಸ್ತಕದ ಅರಿವಿ ತೋಟನಾಗ ಗಂಟಿಲ್ಲ ನಿಂದ ಅಷ್ಟದ ಮ್ಯಾಗಿನ ಸಾಮಾನ್ ತೆಗದ ತೆಳಗೆ ಇಟ್ಟಿರ್ತಾನ ದೌಡ್ ಬಂದೆ ಸಿಗ್ತಾವ ಇರ್ಲಿಕ್ಕಂದ್ರ ಹಾದ್ಯಾ ಓದಿರ್ತಾನ ನೋಡ ದೌಡ್ ಬಾ ಅಂತೂ ಮಾಸ್ತರ ನಮ್ಮಪ್ಪ ನಿಮ್ಮ ಹತ್ರ ಪಾಠ ಹೇಳಾಕ ಬಿಟ್ಟು ಹೋದ ಇನ್ನ ಚಾಲು ಮಾಡಿದ ನಿಮ್ ಪಾಠನ ಇನ್ನೊಂದ್ ತಟ್ಟಕ್ಕಿತ್ತಲ್ಲ ಪಾಠ ಶುರು ಮಾಡಿದ್ರು ಯಾವ್ದು ಪಾಠ ಅದ ಪ್ರೇಮ ಪಾಠ ಹುಡುಗಿ ಮೊದಲ ಜವಾರಿ ಮನಕ ಮೊದಲ ಅಣ್ಣರಿ ಮನಕ